ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆಯಾ? ಅಫ್ಕೋರ್ಸ್ ಎಲ್ಲರ ಲೈಫಲ್ಲೂ ಇರುತ್ತೆ. ಪ್ರಾಬ್ಲಮ್ಸ್ ಇಲ್ಲದವರಾದರೂ ಯಾರಿದ್ದಾರೆ? ಬಟ್ ನಿಮಗೆ ಗೊತ್ತಾ, ನಿಮಗೆ ಬರ್ತಿರುವಂತಹ ಪ್ರಾಬ್ಲಮ್ಸ್ ಎಲ್ಲ ತನ್ನಿಂದ ತಾನಾಗಿ ಬರ್ತಿಲ್ಲ, ಬೇಕು ಅಂತ ಮೇಲಿರುವವನು ಸೃಷ್ಟಿ ಮಾಡ್ತಿದ್ದಾನೆ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ನ. ಹೌದಾ? ಹೌದು. ಆ್ಯಂಡ್ ಎಲ್ಲದಕ್ಕೂ ಒಂದು ಕಾರಣ ಇದೆ. ನಿಮ್ಮ ಅಪ್ಪ ಅಮ್ಮನೇ ನಿಮ್ಮನ್ನು ನಂಬ್ತಾ ಇಲ್ವಾ? ಕಾರಣ ಇದೆ. ನಿಮ್ಮ ಸುತ್ತಿರುವಂತಹ ಕ್ಲೋಸ್ ಫ್ರೆಂಡ್ಸೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರಾ? ಕಾರಣ ಇದೆ. ನಿಮ್ಮ ಸುತ್ತಿರುವಂತಹ ಯಾರೂ ನಿಮ್ಮನ್ನು ನಂಬ್ತಿಲ್ಲ, ಇಲ್ಲ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಿಲ್ವಾ? ಕಾರಣ ಇದೆ. ಎಲ್ಲದಕ್ಕೂ ಕಾರಣ ಇದೆ. ನಿಮ್ಮನ್ನು ಎಷ್ಟು ಕೆಳಗೆ ಬೀಳಿಸ್ತಾನೋ ಅಷ್ಟೇ ಚೆನ್ನಾಗಿ ಮೇಲೇನೂ ಅವನೇ ಎತ್ತುತ್ತಾನೆ. ನೀವು ಯಾವಾಗ ಕೆಳಗೆ ಬೀಳಲೇ ಇಲ್ವೋ, ಎದ್ದೇಳುವಂಥ ಒಂದು ವಿಷಯ ನಿಮಗೆ ಗೊತ್ತೇ ಇರಲ್ಲಲ್ವಾ? ಯಾವಾಗ ನೀವು ಇಲ್ಲಿವರೆಗೂ ಅಳ್ಳೇ ಇಲ್ವೋ, ನಗು ಅಂದರೆ ಎಂತ ಅಂತ ಕೂಡ ನಮಗೆ ಗೊತ್ತೇ ಇರಲ್ಲ ಅಲ್ವಾ? ಸೊ ಎಷ್ಟು ಜೋರಾಗಿ ಅಳ್ತಿರೋ, ಇಲ್ಲ ಎಷ್ಟು ಕೆಳಗೆ ಜೋರಾಗಿ ಬೀಳ್ತಿರೋ, ಅಷ್ಟೇ ಚೆನ್ನಾಗಿ ನಗ್ತೀರಾ, ಇಲ್ಲ ಅಷ್ಟೇ ಚೆನ್ನಾಗಿ ಮೇಲೆದ್ದು ಬರ್ತೀರಾ. ಸೊ ನೆಕ್ಸ್ಟ್ ಟೈಮ್ ನಿಮ್ಮನ್ನು ಯಾರಾದರೂ ಅಳಿಸ್ತಾರೆ ಇಲ್ಲ ಬೀಳಿಸ್ತಿದ್ದಾರೆ ಅಂತ ಹೇಳಬೇಕಾದ್ರೆ ಜಸ್ಟ್ ಒಂದು ವಿಷಯ ಮಾತ್ರ ಅಂದ್ಕೊಳ್ಳಿ, ದಟ್ ಇವರ ಮುಂದೆ ನಾನು ಎದ್ದು ನಿಲ್ಲಿಕ್ಕಿದ್ದೀನಿ ಒಂದಿನ, ಇವರ ಮುಂದೆ ನಾನು ಏನು ಅಂತ ತೋರಿಸ್ಲಿಕ್ಕಿದ್ದೀನಿ ಒಂದಿನ. ಸೊ ಇದು ನನಗೆ ನಡೆದಂತಹ ಕೆಟ್ಟ ವಿಷಯ ಅಲ್ಲ, ಇದು ನನಗೆ ಬಂದಂತಹ ಟೆಸ್ಟ್. ಸೊ ಆ ಟೈಮಲ್ಲಿ ನಿಮಗೆ ಬೇಜಾರೇ ಆಗಲ್ಲ, ನಿಮಗೆ ಖುಷಿ ಆಗುತ್ತೆ ದಟ್ ಒಂದಿನ ಇವರ ಮುಂದೆನೇ ನಾವು ಎದ್ದು ನಿಲ್ಲಿಕ್ಕಿದ್ದೇವೆ ಅಂತ. ಸೊ ಆವಾಗ ನೀವು ಜಸ್ಟ್ ಹೇಳಬೇಕಾದದೆಲ್ಲ ಒಂದೇ ವಿಷಯನೇ, ಥ್ಯಾಂಕ್ ಯು, ನನಗೆ ಈ ಟೆಸ್ಟ್ನ ಕೊಟ್ಟೋದಕ್ಕೆ ಥ್ಯಾಂಕ್ ಯು, ನನಗೆ ಈ ಕಷ್ಟನ ಕೊಟ್ಟೋದಕ್ಕೆ, ಇವ್ರು ಯಾರು ಅಂತ ನನಗೆ ತೋರಿಸಿಕೊಟ್ಟೋದಕ್ಕೆ ಥ್ಯಾಂಕ್ ಯು. ಒಂದಿನ ಇವರ ಮುಂದೆ ನಾನು ಖಂಡಿತವಾಗಿಯೂ ಎದ್ದು ನಿಲ್ತೀನಿ ಆ್ಯಂಡ್ ನೀನು ಅದನ್ನು ಮಾಡೇ ಕೊಡ್ತೀಯ ಅಂತ ನಂಗೆ ಗೊತ್ತು, ನಾನು ನಿನ್ನನ್ನು ಟ್ರಸ್ಟ್ ಮಾಡ್ತಿದ್ದೀನಿ, ಥ್ಯಾಂಕ್ ಯು ಗಾಡ್ ಅಂಥೇಳಿ ಅವನಿಗೆ ಥ್ಯಾಂಕ್ ಯು ಮಾತ್ರ ಹೇಳಿ ಮಿಕ್ಕಿದನ್ನೆಲ್ಲ ಅವನ ಹತ್ರ ಬಿಟ್ಬಿಡಿ. ನಿಮ್ಮ ಲೈಫ್ ಸೂಪರಾಗುತ್ತೆ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲವೂ ಮಾಯ ಆಗುತ್ತೆ.